ಕದನಕ್ಕೆ ಮತ್ತೊಂದು ತಿರುವು. ಡಿಕೆ ಶಿವಕುಮಾರ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆಗೆ ಒಲವು. ಡಿಸಿಎಂ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಲು ಖರ್ಗೆ ಒಲವು. ಒಪ್ಪಂದದ ಪ್ರಕಾರ ಡಿಕೆಶಿ ಸಿಎಂ ಮಾಡಲು ಖರ್ಗೆ ಮಾತುಕತೆ. ವರಿಷ್ಠರ ಬಳಿ ಖರ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕದನಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಲವು ಮೂಡಿದಂತಿದೆ. ಡಿಸಿಎಂ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಖರ್ಗೆ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಒಪ್ಪಂದದ ಪ್ರಕಾರ ಡಿಕೆಶಿಯನ್ನ ಸಿಎಂ ಮಾಡೋದಿಕ್ಕೆ ಖರ್ಗೆ ಮಾತುಕತೆ ಮಾಡಿದ್ದಾರಂತೆ. ವರಿಷ್ಠರ ಬಳಿ ಖರ್ಗೆ ಅವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಅವರನ್ನ ಸಿಎಂ ಮಾಡೋದಿಕ್ಕೆ ಎಂಬ ಮಾಹಿತಿ ಕೇಳಿ ಬರ್ತಿದೆ. 2023ರ ಚುನಾವಣೆ ಗೆಲುವಿನಲ್ಲಿ ಡಿಕೆಶಿ ಪಾತ್ರ ದೊಡ್ಡದಿದೆ. ಪಕ್ಷ ಸಂಘಟಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಮಹತ್ವದ್ದು. ಹೀಗಾಗಿ ಇನ್ನುಳಿದ ಅವಧಿಗೆ ಡಿಕೆಶಿಯನ್ನ ಪರಿಗಣಿಸಬೇಕು. ಡಿಕೆಶಿ ಕರ್ತವ್ಯಕ್ಕೆ ನ್ಯಾಯ ಸಲ್ಲಿಸಬೇಕೆಂದು ಖರ್ಗೆ ಇಂಗಿತ. ಹೈಕಮಾಂಡ್ ಬಳಿ ಇಂಗಿತ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ. 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಗೆಲುವಿನ ದೊಡ್ಡ ಬಹುಪಾಲು ಏನಿದೆ ಅದು ಡಿಕೆಶಿ ಅವರಿಗೆ ಸಲ್ಲಬೇಕು. ಪಕ್ಷವನ್ನ ಸಂಘಟಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ತುಂಬಾನೇ ಮಹತ್ವದಾಗಿದೆ. ಹೀಗಾಗಿ ಇನ್ನುಳಿದ ಅವಧಿಗೆ ಡಿಕೆಶಿಯನ್ನ ಪರಿಗಣಿಸಬೇಕು. ಡಿಕೆಶಿ ಕರ್ತವ್ಯಕ್ಕೆ ನ್ಯಾಯವನ್ನ ಸಲ್ಲಿಸಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಇಂಗಿತವನ್ನ ತೋಡ್ಕೊಂಡಿದ್ದಾರೆ. ಹೈಕಮಾಂಡ್ ಬಳಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಆಗಿದ್ದ 50-50 ಒಪ್ಪಂದ. ಆ ಒಪ್ಪಂದದಂತೆ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲು ಖರ್ಗೆ ಒಲವು. ಆದರೆ ಖರ್ಗೆ ಒಲವಿಗೆ ಹೈಕಮಾಂಡ್ ನಾಯಕರು ಸೈಲೆಂಟ್. ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ ಹೈಕಮಾಂಡ್. ಚಳಿಗಾಲದ ಅಧಿವೇಶನದ ನಂತರ ಬದಲಾವಣೆ ಮಾಡುವ ಸಾಧ್ಯತೆ. ಡಿಕೆಶಿ ಮುಖ್ಯಮಂತ್ರಿ ಮಾಡುವ ಬಗ್ಗೆ ಆಪ್ತ ಮೂಲಗಳಿಂದ ಮಾಹಿತಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಈ ಒಂದು ಒಪ್ಪಂದ ನಡೆದಿತ್ತು ಹೇಳಲಾಗ್ತಿದೆ. ಅಂದ್ರೆ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ನಂತರ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಒಪ್ಪಂದ ಮುಂಚೆಯೇ ಆಗಿತ್ತು. ಖರ್ಗೆ ಅವರ ನಿವಾಸದಲ್ಲಿ ಆಗಿತ್ತು. ಇದಕ್ಕೆ ಖರ್ಗೆ ಅವರು ಕೂಡ ಒಲವು ತೋರಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಖರ್ಗೆ ಒಲವಿಗೆ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿದ್ರು. ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೇನು ಚಳಿಗಾಲದ ಅಧಿವೇಶನ ಮುಗಿದ ನಂತರ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಡಿಕೆಶಿ ಮುಖ್ಯಮಂತ್ರಿ ಮಾಡುವ ಬಗ್ಗೆ ಆಪ್ತ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.